ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ. ಸ್ನೇಹಿತರೆ, ಎಕ್ಸಾಮ್ನಲ್ಲಿ ಫೇಲಾದ ತಕ್ಷಣ ಜೀವನದಲ್ಲಿಯೇ ಸೋತೆ ಎಂದು ಕುಡಿಯುತ್ತಾ ಪ್ರೀತಿಸಿದ ಹುಡುಗಿ ಬಿಟ್ಟು ಹೋದಳು ಎಂಬ ಕಾರಣಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸುವ, ಕಲಿಯುವ ಸಮಯದಲ್ಲಿ ಸ್ನೇಹಿತರ ಜೊತೆ ಸುತ್ತಾಡುವ, ಕಾಲಹರಣ ಮಾಡುವ, ಶಿಕ್ಷಕರಿಗೆ ಮರು ಉತ್ತರ ನೀಡಿ ಹೀರೋ ಎಂಬ ಫೀಲಿಂಗ್ನಲ್ಲಿರುವ, ಅವಳು ನೋಡುತ್ತಿದ್ದಾಳೆ ಎಂದು ಬೈಕ್ನಲ್ಲಿ ಯದ್ವಾ ತದ್ವಾ ಶೋ ಕೊಡುವ ಹುಡುಗರಿಗೆ ಒಂದು ಕಿವಿ ಮಾತು. ನಿಮ್ಮ ತಂದೆ ತಾಯಿ ಇಂದು ನಿಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಲು ಎಷ್ಟು ಕಷ್ಟಪಟ್ಟಿದ್ದಾರೆ ಎಂದು ಅವರಿಗೆ ಮಾತ್ರ ಗೊತ್ತು. ಅದನ್ನೆಲ್ಲ ಮರೆತು ಕ್ಷಣಿಕ ಸುಖಕ್ಕೆ ಅಥವಾ ಕ್ಷಣಿಕ ದುಃಖಕ್ಕೆ ದೊಡ್ಡ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸ್ವಲ್ಪ ನಿಮ್ಮ ತಂದೆ ತಾಯಿಯ ಬಗ್ಗೆ ಯೋಚಿಸಿ. ನನ್ನ ಮಗ ಕಲಿಯಲು ದೂರದ ಊರಲ್ಲಿರುವ ಎಂದು ಸದಾ ಅಕ್ಕಪಕ್ಕದ ಮನೆಯವರಿಗೆ ಹೇಳುತ್ತಾ ತಿರುಗಾಡುತ್ತಿರುವರು. ಅದನ್ನು ಹೇಳಿಕೊಳ್ಳುತ್ತಿರು ಎಂದು ಅವರಿಗೆ ಹೆಮ್ಮೆಯ ವಿಷಯ. ಇನ್ನು ತಂದೆ ಮೀಸೆ ಮೇಲೆ ಕೈ ಇಡುತ್ತಾ, ನನ್ನ ಮಗ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ, ಹಿಂದಿನ ತಿಂಗಳು ತಾನೇ ಮ್ಯಾನೇಜರ್ ಆದನಂತೆ, ಇವಾಗ ಕೈ ತುಂಬ ಸಂಬಳ ಎಂದು ಹೆಮ್ಮೆ ಪಡುವ ಮಾವನೋ ತನ್ನ ಮಗಳನ್ನು ಅಳಿಯನಿಗೆ ಕೊಟ್ಟಿರಾಯಿತೆಂದು ಪ್ಲ್ಯಾನ್ ಮಾಡುತ್ತಿದ್ದಾರೆ. ಕೆಲ ಸಂಬಂಧಿಕರು ನಿಮ್ಮ ಬೆಳವಣಿಗೆ ನೋಡಿಯೇ ಕೈ ಇಸುಕಿಕೊಳ್ಳುತ್ತಿದ್ದಾರೆ. ದೊಡ್ಡ ಬಂಗಲೆ ಕಾರು ಖರೀದಿಸಿದ್ದರೆ ಹೋಗಲಿ, ಹೆತ್ತ ತಂದೆ ತಾಯಿಗೆ ಉತ್ತಮ ಮಗನಾಗಿ ಇದ್ದರೆ ಸಾಕು, ಅದುವೇ ಒಂದು ದೊಡ್ಡ ಸಾಧನೆ. ಅದನ್ನು ಬಿಟ್ಟು ಬಂದ ಉದ್ದೇಶ ಬಿಟ್ಟು ಏನೋ ಮಾಡಬೇಕು, ಅದನ್ನು ಮರೆತು ಏನೋ ಅಹಿತಕರವೋ ಅದನ್ನು ಮಾಡಿದರೆ ಏನು ಬಂತು ಫಲ? ಒಂದು ಕ್ಷಣ ಚಿಂತಿಸಿ ನೋಡಿ. ನಿಮ್ಮ ತಾಯಿ ಅಕ್ಕಪಕ್ಕದ ಮನೆಯವರಿಗೆ ನಿಮ್ಮ ಬಗ್ಗೆ ಹೇಳಿದ ಮಾತು ಸುಳ್ಳಾದರೆ, ನೀವು ಕಾಲೇಜಿಗೆ ಹೋಗುತ್ತಿಲ್ಲ ಎಂದು ಗೊತ್ತಾದರೆ ಏನೆನಿಸಬಹುದು? ಬಂಧು ಬಾಂಧವರ ಬಳಿ, ಅಕ್ಕಪಕ್ಕದವರ ಬಳಿ ಅವರು ಸುಳ್ಳು ಸುಳ್ಳು ಹೊಗಳಿಕೊಂಡಾಡುತ್ತಿದ್ದಲ್ಲವೇ? ಇನ್ನು ನಿಮ್ಮ ತಂದೆ ಮೀಸೆ ಮೇಲೆ ಕೈಯಿಟ್ಟು ನಿಮ್ಮ ಕೆಲಸದ ಬಗ್ಗೆ ಹೇಳಿದ ಮಾತು ಸುಳ್ಳಾದರೆ ಕೆಲಸ ಹೋಯಿತು ಎಂದು ನೀವು ಬಾರ್ ಪಾಲಾದರೆ ಆ ಕೆಲಸ ಹೋದರೇನು, ಇನ್ನೊಂದು ಕೆಲಸ ಎಂಬ ಮನೋಭಾವನೆಯಲ್ಲಿ ನೀವು ಬೆಳೆಯಬೇಕು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನೀವು ನಿಮಗಲ್ಲದಿದ್ದರೂ ನಿಮ್ಮ ತಂದೆ ತಾಯಿಗೋಸ್ಕರ ಆದರೂ ಬದುಕಬೇಕು, ಬಾಳಬೇಕು. ಸಮಾಜದಲ್ಲಿ ನಿಮ್ಮ ಹೆತ್ತವರಿಗೆ ಜನರು ಗೌರವ ಕೊಡುವ ಹಾಗೆ ನಿಮ್ಮ ಸಾಧನೆ ಇರಬೇಕು. ಆಗ ನಿಮ್ಮ ತಂದೆ ತಾಯಿ ನಿಮಗೆ ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕ. ಯಾವಾಗ ಜನ ನಿಮಗೆ ಹೌದಾ ಹುಲಿಯಾ, ನೀನು ನಿಮ್ಮ ತಂದೆ ತಾಯಿಯಂತೆಯೇ ಇದ್ದೀಯ, ಅದೇ ನೋಡು ಚಂದ, ನೋಡು ನಿಮ್ಮ ತಾಯಿಯ ಗುಣವೇ ನಿನ್ನಲ್ಲಿ ಬಂದಿದೆ ನೋಡು ಎಂದಾಗ ಅದುವೇ ಜೀವನದ ಗೆಲುವಿನ ಕ್ಷಣ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕ್ಗಿಂತ ತುಂಬ ಜನಕ್ಕೆ ಈ ವಿಡಿಯೋ ಶೇರ್ ಆಗುತ್ತೆ. ನೀವೇನಾದ್ರು ಮೊದಲೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅತಿ ಹೆಚ್ಚು ಮಾಹಿತಿ, ಸಂದೇಶ, ಕತೆ, ಪ್ರೇರಣೆ ಹಲವಾರು ವಿಡಿಯೋಗಳು ಬರ್ತಾ ಇರ್ತವೆ. ಸಿಗೋಣ ಮತ್ತೊಂದು ಹಿತವಾದ ಸಂಚಿಕೆಯೊಂದಿಗೆ. ಧನ್ಯವಾದ ಸ್ನೇಹಿತರೆ.